ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಏನಿದು ಈ ರೀತಿ ಈ ಥರ ಕಾಣ್ತಿದೆ ಅಂತ ಅನ್ಕೋತಿದ್ದೀರ ಅನಿಸುತ್ತೆ. ಕೆಲವ್ರಿಗೆ ಆಲ್ಮೋಸ್ಟ್ ಆಗಲೇ ಗೊತ್ತಾಗಿದೆ, ಕೆಲವರಿಗೆ ಗೊತ್ತಾಗಿರಲ್ಲ ಅಷ್ಟೇ. ಅದು ನೋಡಿದಾಗ ಏನಪ್ಪ ಇದು ಗಿಣ್ ಥರನ ಏನಿದು ಅಂತಲೇ ಅಂದ್ಕೊಂಡಿರ್ತಾರೆ. ಮತ್ತು ಒಡಕಲ್ ಗಿಣ್ಣಾಗೂ ಈ ರೀತಿಯೇ ಮಾಡ್ತಿರ್ತಾರೆ. ನಾನಿಲ್ಲಿ ಹಾಲಿತ್ತು ಅಂತೇಳಿ ಮನೇಲೆ ಪನ್ನೀರ್ ಮಾಡ್ಕೊತಾ ಇದ್ದೀನಿ. ಪನ್ನೀರ್ ಮಾಡೋಕ್ಕೆ ನಾನು ಹಾಲನ್ನ ಬೇಯಕ್ಕಿಟ್ಟು ಅದಕ್ಕೆ ಸ್ವಲ್ಪ ವೆನಿಗರ್ ಹಾಕಿ ಮತ್ತು ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೀನಿ. ಜೊತೆಲಿ ಹಾಕ್ಕೊಂಡು ಅದೆಲ್ಲ ಒಡೆದಂಗೆಲ್ಲ ಆಯ್ತಲ್ಲ. ಅದಾದಮೇಲೆ ನೋಡಿ, ನಾನು ಒಂದು ಫಿಲ್ಟರ್ದು ಜಲ್ರಿ ತೊಗೊಂಡು ಅದಕ್ಕೆ ಒಂದು ಬಟ್ಟೆ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನೋಡಿ, ಅದು ಯಾಕಂದರೆ ಉಪ್ಪಂಶ ಇರುತ್ತಲ್ಲ, ಉಪ್ಪು ಜಾಸ್ತಿ ಆಗಿಬಿಡುತ್ತೆ ಅಂತೇಳಿ ನಾನು ಅದ್ರ ಮೇಲೆ ನೀರು ಹಾಕಿದಾಗ ಉಪ್ಪು ಸ್ವಲ್ಪ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ ಅಂತೇಳಿ ನಾನು ನೀರು ಹಾಕ್ತಿದ್ದೀನಿ. ನಾನು ಪನ್ನೀರಿಗೆ ಇಲ್ಲಿ ವೆನಿಗರ್ ಹಾಕಿದ್ದೀನಿ. ನೀವು ನಿಂಬೆಹಣ್ಣಿದ್ರೆ ನಿಂಬೆಹಣ್ಣು ರಸ ಕೂಡ ಹಾಕೋಬಹುದು. ಈ ರೀತಿಯಾಗಿ ನಾನು ಒಂದು ಬಟ್ಟೆಗೆ ಈ ಥರ ಹಾಕಿ ಈ ಥರ ನಾನು ಹೇಗೆ ಮಾಡ್ತಿದ್ದೀನಿ ಆ ಥರ ಮಾಡಿಕೊಂಡ್ರೆ ನೀಟಾಗಿ ಪನ್ನೀರನ್ನ ಈಸಿಯಾಗಿ ಮಾಡ್ಕೋಬೋದು. ಪನ್ನೀರ್ ಮಾಡೋ ಬಾಕ್ಸ್ ಇರುತ್ತೆ, ಆ ಬಾಕ್ಸ್ಗೆ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಶೇಪ್ ಎಲ್ಲ ತುಂಬ ಫಿನಿಶ್ ಎಲ್ಲ ಚೆನ್ನಾಗಿರುತ್ತೆ. ನನ್ನ ಹತ್ರ ಇಲ್ಲ, ಹಾಗಾಗಿ ನಾನು ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಅಕ್ಕಪಕ್ಕ ಇದು ಕೂಡ ಶೇಪ್ ಎಲ್ಲ ಚೆನ್ನಾಗೇ ಬಂದಿರುತ್ತೆ. ನೋಡಿ, ಮುಂದೆ ಈ ಥರನೇ ನಾನು ಮಾಡ್ಕೋತಾ ಇದ್ದೀನಿ. ಅದಕ್ಕೆ ವೆಯ್ಟ್ ಜಾಸ್ತಿ ಆಗೋ ಥರ ಅದಕ್ಕೆ ಪ್ಲೇಟ್ ಒಂದು ಮುಚ್ಚಿ ಅದು ವೆಯ್ಟ್ನ ಭಾರ ಬಿಟ್ಟರೆ ಅದ್ರ ನೀರಲ್ಲಿ ಏನಿರುತ್ತೆ ಅದೆಲ್ಲ ಹೋಗುತ್ತೆ. ಅದನ್ನ ಹಾಗೆ ಸ್ವಲ್ಪ ಹೊತ್ತಿಡಿ ಇಟ್ಟಾದ್ಮೇಲೆ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟರೆ ಇನ್ನೂ ಬೆಟರು. ಇವಾಗ ನಾನು ಪನ್ನೀರನ್ನ ಮನೇಲಿ ಮಾಡಿರೋದ್ರಿಂದ ಪನ್ನೀರ್ ಗ್ರೇವಿ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಇವತ್ತು ನನಗೆ ಬೇಕಾದಂಥ ಸಾಮಗ್ರಿಗಳನ್ನೆಲ್ಲ ಆಲ್ರೆಡಿ ನಾನು ಜೋಡಿಸ್ಕೊಂಡಿದ್ದೀನಿ. ಮೊದಲಿಗೆ ನಾನು ಒಂದು ಬಾಣಲಿಗೆ ಕಾಯಕ್ಕಿಟ್ಟು ಆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕಿ ಈ ಥರ ಸ್ಪೈಸಸ್ ಒಂದೊಂದನ್ನೇ ಹಾಕ್ಕೊಂಡು ನೋಡಿ, ಇಲ್ಲಿ ತಟ್ಟೆಲಿ ಏನೇನು ಜೋಡಿಸಿದ್ದೀನೋ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಒಂದು ಏಲಕ್ಕಿ, ಅನಾನಸು ಎಲ್ಲ ಅದನ್ನು ಹಾಕಿ ಸ್ವಲ್ಪ ಎಣ್ಣೆಲಿ ಹಾಗೆ ಫ್ರೈ ಮಾಡ್ಕೋತಾ ಇದ್ದೀನಿ. ಮತ್ತು ಒಣಮೆಣ್ಸಿನ್ಕಾಯಿನೂ ಕೂಡ ಹಾಕೋತಾ ಇದ್ದೀನಿ. ಖಾರಕ್ಕೆ ತಕ್ಕಂಗೆ ನೋಡಿಕೊಂಡು ಒಂದೊಂದು ಒಣಮೆಣ್ಸಿನ್ಕಾಯಿ ತುಂಬ ಖಾರ ಇರುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 6 ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. 1-2 ಸ್ಪೂನಷ್ಟು ಧನಿಯಾನೂ ಕೂಡ ಹುರಿದಿಟ್ಕೊಂಡಿರೋಂಥ ಧನಿಯಾ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಹಾಗೆ ಸ್ವಲ್ಪ 1-2 ಸೆಕೆಂಡ್ ಹಾಗೆ ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ ನಾನಿಲ್ಲಿ ಒಂದು ದಪ್ಪಗಿರೋ ಸೈಜ್ ಈರುಳ್ಳಿನ ತಗೊಂಡು ಕಟ್ ಮಾಡಿ ಇಟ್ಕೊಂಡೆ, ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಹಾಗೆ ನಾನು ಎಣ್ಣೆಲಿ ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿರೋದಲ್ವ ಹಾಗೆ ಬಾಡಿಸ್ಕೊತಾ ಇದ್ದೀನಿ. ಇದನ್ನು ನಾವು ಬಾಡಿಸ್ಕೊಂಡು ತಣ್ಣಗಾಗಕ್ಕೆ ಬಿಡೋಣ. ತಣ್ಣಗಾಗಿಬಿಟ್ಟು ನಾನು ಅದೇ ಬಾಣಲೆಗೆ ಇನ್ನೂ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹೆಚ್ಚು ಸ್ಪೈಸಸ್ ಹಾಕ್ತಾಯಿಲ್ಲ, ಒಂದೊಂದನ್ನೇ ಹಾಕ್ತಾಯಿದ್ದೀನಿ. ಅಂದರೆ ರುಬ್ಬ ಅಂಥದಕ್ಕೂ ಒಂದೊಂದು ಹಾಕ್ಕೊಂಡಿದ್ದೀನಿ ಅಂಥೇಳಿ ಸ್ವಲ್ಪನೇ ಹಾಕ್ಕೋತಾ ಇದ್ದೀನಿ. ಇಲ್ಲಿ ಒಗ್ಗರಣೆಗೂ ನೋಡಿ ನಾನು ಒಂದೊಂದನ್ನೇ ಐಟಮ್ಸ್ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ವ, ಪಲಾವೆಲೆ, ಚಕ್ಕೆ, ಒಂದು ಲವಂಗ, ಒಂದು ಅನಾನಸು, ಒಂದು ಸ್ವಲ್ಪ ಓಂಕಾಳು ಎಲ್ಲ ಹಾಕ್ಕೊಂಡು ಹಾಗೆ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಒಂದು ಒಣಮೆಣ್ಸಿನ್ಕಾಯಿನೂ ಕೂಡ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಅದಾದ ನಂತರ ನಾನಿಲ್ಲಿ ಈರುಳ್ಳಿನ ನೋಡಿ ಈ ರೀತಿಯಾಗಿ ಈ ಶೇಪಲ್ಲಿ ನಾನು ಬಿಡಿಸ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳಿ. ತುಂಬ ಏನು ಡೀಪ್ ಫ್ರೈ ಏನು ಬೇಡ, ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಸ್ವಲ್ಪ ಈರುಳ್ಳಿ ಬಾಡಿದ್ರೆ ಸಾಕಾಗುತ್ತೆ. ಅದೇ ಶೇಪಲ್ಲಿ ನಾನು ಕ್ಯಾಪ್ಸಿಕಮ್ನ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಫ್ರೈ ಆಗೋಷ್ಟೊತ್ತಿಗೆ ನಾನಿಲ್ಲಿ ಹಾರಕ್ಕಿಟ್ಟಿದ್ನಲ್ಲ ಜಾರ್ಗೆ ಹಾಕ್ಕೊಂಡು ಅದನ್ನು ರುಬ್ಕೊಂಡಿದ್ದೀನಿ. ಆ ರುಬ್ಬಿದ ಮಸಾಲೆನ ನೋಡಿ ಇವಾಗ ಒಗ್ಗರಣೆ ಹಾಕಿದ್ವಲ್ಲ ಇನ್ನೊಂದು ಪಾತ್ರೆಯಲ್ಲಿ ಅದಕ್ಕೆ ನಾನು ಹಾಕ್ಕೊಂಡು ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. 1-2 ಸೆಕೆಂಡ್ ಹಾಗೆ ಕುದಿಯೋಕ್ಕೂ ಬಿಡೋಣ. ಅದು ಕುದಿಯೋಷ್ಟೊತ್ತಿಗೆ ನಾನಿಲ್ಲಿ ಟೊಮೊಟೊ ಹಣ್ಣನ್ನು ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಈಗ ಆಲ್ರೆಡಿ ಪೇಸ್ಟ್ ಆಗಿದೆ. 1-2 ಮೀಡಿಯಮ್ ಸೈಜ್ ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ. ಹಾಕ್ಕೊಂಡು ಮತ್ತು ಕರ್ಬೇವಿನ ಸೊಪ್ಪು ಚೆನ್ನಾಗಿರುತ್ತೆ ಫ್ಲೇವರ್ ಅಂತೇಳಿ ಕರ್ಬೇವಿನ ಸೊಪ್ಪು ಕೂಡ ನಾನು ಮೇಲೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕೊಂಡು ಚೆನ್ನಾಗಿ ಹಾಗೆ ಒಂದು 2-3 ಸೆಕೆಂಡ್ ಹಾಗೆ ಬಾಡಿಸ್ಕೊಳ್ಳಿ ಹೈ ಫ್ಲೇಮಲ್ಲಿ. ನೀರು ಅಷ್ಟೇ ನಾನು ತುಂಬ ಏನು ಹಾಕೋಕ್ಕೆ ಹೋಗಿಲ್ಲ, ಸ್ವಲ್ಪ ಜಾರಲ್ಲಿತ್ತಲ್ಲ ಅದನ್ನೇ ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಕೂಡ ಜೊತೆಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಉಪ್ಪನ್ನ, ಯಾಕಂದರೆ ಪನ್ನೀರಲ್ಲೂ ಸ್ವಲ್ಪ ಉಪ್ಪಿನಂಶ ಇರುತ್ತೆ. ಮಸಾಲೆ ಎಲ್ಲ ಚೆನ್ನಾಗಿ ನೋಡಿ ಎಷ್ಟು ಬಿದ್ದಿತಾ ಇದೆ. ಈ ಥರ ಕುದಿಯೋಕೆ ಬಿಟ್ಟು ನಾನು ಈಗ ಕುದಿಬೇಕಾದ್ರೆ ಸ್ವಲ್ಪ ಇದು ಮೊಸರು ಕೂಡ ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಈ ರೆಸ್ಟೋರೆಂಟ್ಗಳಲ್ಲೆಲ್ಲ ಮೊಸರೆಲ್ಲ ಹಾಕಿರ್ತಾರಲ್ಲ, ಆಗ ಏನೋ ಟೇಸ್ಟ್ ಅಂದರೆ ಚೆನ್ನಾಗಿರುತ್ತೆ. ಹಾಗಾಗಿ ನಾನು
ಮೊಸರನ್ನು ಕೂಡ ಹಾಕಿದ್ದೀನಿ. ಅದಾದ ನಂತರ ನಾನಿಲ್ಲಿ ಅದನ್ನು ಬೇಯಕ್ಕೆ ಬಿಟ್ಟು ಈ ಕಡೆ ಒಂದು ಪನ್ನೀರ್ ಮಾಡೋಕ್ಕೆ ಇಟ್ಟಿದ್ನಲ್ಲ, ಅಂದರೆ ಬೆಳಿಗ್ಗೆ ನಾನು ಮಾಡಿಕೊಂಡು ತಕ್ಷಣವೇ ಮಾಡಿರೋದು. ಸ್ವಲ್ಪ ಒಂದು 2 ಸೆಕೆಂಡ್ ಅಷ್ಟೇ ನಾನು ಈ ಥರ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಫ್ರಿಜ್ಜಲ್ಲಿ ಇಟ್ಟರೆ ಬೇಗ ಇನ್ನೂ ಗಟ್ಟಿಯಾಗಿ ಚೆನ್ನಾಗಿರುತ್ತೆ. ನೋಡಿ ಈ ರೀತಿಯಾಗಿ ನಾನು ಬಟ್ಟೆಯಿಂದ ಓಪನ್ ಮಾಡಿ ಒಂದು ಪ್ಲೇಟ್ಗೆ ಹಾಕಿ ಒಂದು 1/4 ಗಂಟೆಯಷ್ಟು ಫ್ರೀಝರಲ್ಲಿ ಇಟ್ಟಿದ್ದೆ. ನೋಡಿ ಫ್ರೀಝರಲ್ಲಿ ಇಟ್ಟು ಆಮೇಲೆ ಮತ್ತೆ ನಾನು ತಗೊಂಡು ಆಮೇಲೆ ಕಟ್ ಮಾಡಿಕೊಂಡೆ. ನೋಡಿ ಈ ರೀತಿಯಾಗಿ ನಾನು ಕಟ್ ಮಾಡಿಕೊಂಡೆ. ಪನ್ನೀರ್ ಫಿಲ್ಟರ್ ಬಾಕ್ಸೇ ಆದರೆ ಅದು ಇನ್ನೂ ಚೆನ್ನಾಗಿ ಶೇಪೆಲ್ಲ ಚೆನ್ನಾಗಿ ಬರುತ್ತೆ. ಮೇಲ್ಗಡೆನೂ ಕೂಡ ನೀವು ಅಂಗಡಿಯಲ್ಲಿ ತಂದಾಗ ಹೇಗಿರುತ್ತೋ ಆ ಥರನೇ ಶೇಪ್ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪನೂ ಏರುಪೇರು ಥರ ಇರೋಲ್ಲ, ಫ್ಲ್ಯಾಟ್ ಆಗಿರುತ್ತೆ. ನಾವು ಮನೇಲೇ ಮಾಡಿರೋದ್ರಿಂದ ಈ ರೀತಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪನ್ನೀರು. ಒಂದು ರೀತಿಯಾಗಿ ಎಲ್ಲನೂ ಕಟ್ ಮಾಡಿಕೊಂಡೆ. ಅದಕ್ಕೆ ನಾನು ಟೈಮ್ ಇದ್ದಿದ್ದರೆ ಖಾರದ ಪುಡಿ ಮತ್ತು ಉಪ್ಪೆಲ್ಲ ಹಾಕಿ ಕಲಸಿಟ್ಟು ಆಮೇಲೆ ಈ ಥರ ತವಾ ಫ್ರೈಲ್ ಮಾಡ್ಕೋತಿದ್ದೆ. ಆದರೆ ನಾನು ಸಣ್ಣಲ್ಲೇ ಮಾಡೋದ್ರಿಂದ ಹಾಗೇ ನಾನು ತವಾ ಮೇಲೆ ಈ ರೀತಿ ಫ್ರೈ ಮಾಡಿಕೊಂಡೆ. ಈಗ ಫ್ರೈ ಮಾಡ್ಕೊಂಡಿರೋಂಥದ್ದನ್ನು ಪನ್ನೀರ್ನೇ ಗ್ರೇವಿ ರೆಡಿಯಾಗಿತ್ತಲ್ಲ, ಈಗ ಪನ್ನೀರನ್ನ ಹಾಕ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲೇ ಮಾಡ್ಕೊಂಡು ಪನ್ನೀರ್ ಮಾಡಿರೋದ್ರಿಂದ ಇನ್ನೂ ಟೇಸ್ಟ್ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇನ್ನೂ ಸ್ವಲ್ಪ ಪನ್ನೀರ್ ಬೇಕಂತೇಳಿ ಸಾಲ್ತಾ ಇಲ್ಲ ಅಂತ ಇನ್ನೂ ಸ್ವಲ್ಪ ಹಾಕಿದೆ. ಮೇಲೆ ಸ್ವಲ್ಪ ಕಸ್ತೂರಿ ಮೆಥಿ ಹಾಕಿದ್ರೆ ಮುಗೀತು, ಪನ್ನೀರ್ ಗ್ರೇವಿ ರೆಡಿ. ತುಂಬಾ ಚೆನ್ನಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ರೆಸ್ಟೋರೆಂಟಲ್ಲೆಲ್ಲ ತಿಂತೀವಲ್ಲ ನಾವು, ಡಾಬಾದಲ್ಲೆಲ್ಲ ಆ ರೀತಿ ಟೇಸ್ಟೇ ಬರುತ್ತೆ. ನೀವು ಒಮ್ಮೆ ಈ ರೀತಿ ಪನ್ನೀರ್ ಇದ್ದಾಗ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಚಪಾತಿ ಪೂರಿಗಂತೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ರೊಟ್ಟಿಗೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಪರೋಟ ತರಿಸ್ಕೊಂಡಿದ್ವಿ ಮನೇಲಿ, ಪರೋಟಾಗೆ ಮಾಡಿದ್ದಿದ್ದು. ತುಂಬಾ ಚೆನ್ನಾಗಿ ಪರೋಟ, ರೊಟ್ಟಿ, ಚಪಾತಿ, ಪೂರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಈ ರೀತಿ ಪನ್ನೀರ್ ಸಿಕ್ಕಿದಾಗ ಗ್ರೇವಿ ಮಾಡಿ. ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತೇಳಿ ಮಾಡಿದ್ದೆ. ಪನ್ನೀರಲ್ಲಂತೂ ವಿಟಮಿನ್, ಪ್ರೋಟೀನ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಈ ಗ್ರೇವಿ ಎಲ್ಲ ಮಾಡಿದ್ರೆ. ಈ ರೀತಿ ಮಾಡಿ. ಈ ರೆಸಿಪಿ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.